ಆಗ ನೀವು ಅವ್ರು ಕ್ಷಮೆ ಕೇಳಬೇಕಿಲ್ಲ, ನಾನು ಯಾಕೆ ಹೇಳಬೇಕು? ಇಫ್ ಹಿ ಹ್ಯಾಸ್ ಗಾಟ್ ಕಾನ್ಷಿಯಸ್ ಲೆಟ್ ಹಿಮ್ ಟೆಲ್. ಅಲ್ಲ ಅವ್ರ ಯೋಜನೆ ಬಗ್ಗೆ ಮಾತನಾಡಲಿಲ್ಲ. ಈ ಯೋಜನೆಗೆ ತೊಗೊಂಡಿರ್ತಕ್ಕಂಥ ಹೆಣ್ಮಕ್ಳು ದಪ್ಪ ತಾರಿ ಹಿಡಿತಾರೆ ಅಂತ ಹೇಳ್ತಾರೆ. ಸೊ ಇಟ್ಸ್ ಅ ಮಾರಲಿಟಿ ಆಫ್ ವುಮೆನ್ ಬಗ್ಗೆ ಮಾತನಾಡ್ತಿದ್ದಾರೆ. ಮಾರಲಿಟಿ ಆಫ್ ವುಮೆನ್ ಬಗ್ಗೆ ಮಾತನಾಡಿದಾಗ ನಾವೆಲ್ಲ ಕಾನ್ಷಿಯಸ್ ಇರಬೇಕು. ಇಮ್ಮಿಡಿಯೇಟ್ ಆಫ್ ವಿಚ್ ಎವರ್ ಪಾರ್ಟಿ ವಿ ಕಮ್ ಟು, ಐ ಪರ್ಸನಲಿ ಫೀಲ್ ನಾನು ಅದನ್ನ ಕ್ರಿಟಿಸೈಸ್ ಮಾಡಕ್ಕೆ ಹೋಗಲ್ಲ. ಇಟ್ ಶೋಸ್ ಹಿಸ್ ಮೈಂಡ್ ಸೆಟ್. ಸೊ ಇನ್ ಪಬ್ಲಿಕ್ ಡೊಮೈನ್ ವೆದರ್ ಯು ವಾಂಟ್ಸ್ ಟು ಆಸ್ಕ್ ಫರ್ಗಿವ್ನೆಸ್ ಆರ್ ಇಟ್ಸ್ ಲೆಫ್ಟ್ ಟು ಹಿಮ್. If you are sensitive, you better ask it. If you are not sensitive, please continue with it. Very sorry. Now, I am very sorry to hear this. One of the greatest actor, director come producer. ನಾನೀಗ ಭಾಳ ಹತ್ರನ ಪರಿಚಯ. ನಾನು ಕೆಲವಾರು ಸಂದರ್ಭದಲ್ಲಿ ಇಬ್ಬರು ಸೇರಿ ಒಂದು ಪಿಕ್ಚರ್ ಮಾಡಬೇಕಂತಿದ್ದು ಹಳೆ ಕಾಲದಲ್ಲಿ. ದಟ್ಸ್ ಓಕೆ. ಬಟ್ ಗ್ರೇಟ್ ಟ್ಯಾಲೆಂಟ್, ವಿ ಹ್ಯಾವ್ ಲಾಸ್ಟ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ವೈಯಕ್ತಿಕವಾಗಿ ಅವ್ರ ಫ್ಯಾಮಿಲಿಗೆ ಆ ಒಂದು ಏನು ನಷ್ಟ ಇದೆ ಆ ದೇವ್ರು ಎದುರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಅವರಲ್ಲಿ ಬೇಡ್ತಾರೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಅವ್ರು ಕ್ಷಮೆ ಕೇಳಬೇಕಿಲ್ಲ, ನಾನು ಯಾಕೆ ಹೇಳಬೇಕು? ಇಫ್ ಹಿ ಹ್ಯಾಸ್ ಗಾಟ್ ಕಾನ್ಷಿಯಸ್ ಲೆಟ್ ಹಿಮ್ ಟೆಲ್. ಅಲ್ಲ ಅವ್ರ ಯೋಜನೆ ಬಗ್ಗೆ ಮಾತನಾಡಲಿಲ್ಲ. ಈ ಯೋಜನೆಗೆ ತೊಗೊಂಡಿರ್ತಕ್ಕಂಥ ಹೆಣ್ಮಕ್ಳು ದಪ್ಪ ತಾರಿ ಹಿಡಿತಾರೆ ಅಂತ ಹೇಳ್ತಾರೆ. ಸೊ ಇಟ್ಸ್ ಅ ಮಾರಲಿಟಿ ಆಫ್ ವುಮೆನ್ ಬಗ್ಗೆ ಮಾತನಾಡ್ತಿದ್ದಾರೆ. ಮಾರಲಿಟಿ ಆಫ್ ವುಮೆನ್ ಬಗ್ಗೆ ಮಾತನಾಡಿದಾಗ ನಾವೆಲ್ಲ ಕಾನ್ಷಿಯಸ್ ಇರಬೇಕು. ಇಮ್ಮಿಡಿಯೇಟ್ ಆಫ್ ವಿಚ್ ಎವರ್ ಪಾರ್ಟಿ ವಿ ಕಮ್ ಟು, ಐ ಪರ್ಸನಲಿ ಫೀಲ್ ನಾನು ಅದನ್ನ ಕ್ರಿಟಿಸೈಸ್ ಮಾಡಕ್ಕೆ ಹೋಗಲ್ಲ. ಇಟ್ ಶೋಸ್ ಹಿಸ್ ಮೈಂಡ್ ಸೆಟ್. ಸೊ ಇನ್ ಪಬ್ಲಿಕ್ ಡೊಮೈನ್ ವೆದರ್ ಯು ವಾಂಟ್ಸ್ ಟು ಆಸ್ಕ್ ಫರ್ಗಿವ್ನೆಸ್ ಆರ್ ಇಟ್ಸ್ ಲೆಫ್ಟ್ ಟು ಹಿಮ್. If you are sensitive, you better ask it. If you are not sensitive, please continue with it. Very sorry. Now, I am very sorry to hear this. One of the greatest actor, director come producer. ನಾನೀಗ ಭಾಳ ಹತ್ರನ ಪರಿಚಯ. ನಾನು ಕೆಲವಾರು ಸಂದರ್ಭದಲ್ಲಿ ಇಬ್ಬರು ಸೇರಿ ಒಂದು ಪಿಕ್ಚರ್ ಮಾಡಬೇಕಂತಿದ್ದು ಹಳೆ ಕಾಲದಲ್ಲಿ. ದಟ್ಸ್ ಓಕೆ. ಬಟ್ ಗ್ರೇಟ್ ಟ್ಯಾಲೆಂಟ್, ವಿ ಹ್ಯಾವ್ ಲಾಸ್ಟ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ವೈಯಕ್ತಿಕವಾಗಿ ಅವ್ರ ಫ್ಯಾಮಿಲಿಗೆ ಆ ಒಂದು ಏನು ನಷ್ಟ ಇದೆ ಆ ದೇವ್ರು ಎದುರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಅವರಲ್ಲಿ ಬೇಡ್ತಾರೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು. ಮತ್ತೆ